ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಕರ್. ಮೊದಲಿಗೆ ಹೆಡ್ಲೈನ್ಸ್. ಮಡಿವಾಳ ಮಾಚಿದೇವ ಜಯಂತಿ, ಗಣ್ಯರಿಂದ ಪುತ್ಥಳಿಗೆ ಮಾಲಾರ್ಪಣೆ. ಸಮಾಜಕ್ಕೆ ಮಡಿವಾಳ ಮಾಚಿದೇವ ಸಂದೇಶಗಳು ಮಾರ್ಗದರ್ಶಿ. ಶ್ರೀ ಶಾಂತಮಲ್ಲ ಶಿವಾಚಾರ್ಯರು. ನಗರದ ಅಭಿವೃದ್ಧಿ ಎಲ್ಲರೊಂದಿಗೆ ಚರ್ಚಿಸಿ ಮಾಸ್ಟರ್ ಪ್ಲಾನ್. ಮೂಲಭೂತ ಸೌಕರ್ಯ ಒದಗಿಸಲು ಮೊದಲ ಆದ್ಯತೆ. ಜೋಬಿನ್ ಮಹೋಪಾತ್ರ. ಮಡಿವಾಳ ಮಾಚಿದೇವ ಜಯಂತಿ, ಮಡಿವಾಳ ಸಮಾಜದ ಎಲ್ಲ ರಂಗಗಳಲ್ಲಿಯೂ ತೊಡಗಿಸಿಕೊಳ್ಳಬೇಕು. ಭೀಮರಾಯ್. ಒಳ ಮೀಸಲಾತಿ ವರ್ಗೀಕರಣಕ್ಕೆ ಕಾಂಗ್ರೆಸ್ ಆಡಳಿತ ವಿರುದ್ಧ ರಾಜ್ಯಗಳ ಹಿಂದೇಟು. ಫೆಬ್ರವರಿ 7ರಂದು ಹೈದರಾಬಾದ್ನಲ್ಲಿ 1 ಲಕ್ಷ ಟಮಟೆ ಚಳುವಳಿ. ನರಸಪ್ಪ ತಂಡೋರ್. ವಿಮಲಾಬಾಯಿ ನಿಜಾಮಕಾರಿ ಪ್ರತಿಷ್ಠಾನದಿಂದ ಪ್ರೇರಣಾ ಪ್ರಶಸ್ತಿ ಪ್ರದಾನ. ಕನ್ನಡ ಕನಸು ಒಂದೆಡೆ ಸೇರುವ ಕೆಲಸವಾಗಲಿ. ಶಾಶ್ವತಯ್ಯ ಸ್ವಾಮಿ. ಫೆಬ್ರವರಿ 4ರಂದು ಶ್ರೀ ಮಹರ್ಷಿ ಸವಿತಾ ಜಯಂತಿ. ಭಾವಚಿತ್ರ ಮೆರವಣಿಗೆ, ಉಪನ್ಯಾಸ ವಿ ಗೋವಿಂದ್. ಮಾವಿನಕೆರೆ ಅಭಿವೃದ್ಧಿ ಹೆಸರಿನಲ್ಲಿ 100 ಗಿಡಗಳ ನಾಶ. ಕ್ರಮಕ್ಕೆ ಈರಣ್ಣ ಕೋಸಗಿ ಮನವಿ. ವಾರ್ತೆಗಳ ವಿವರ. 12ನೇ ಶತಮಾನದ ಮಡಿವಾಳ ಮಾಚಿದೇವರು ಸಮಾಜಕ್ಕೆ ನೀಡಿರುವ ಕೊಡುಗೆ ಅಪಾರವಾದದ್ದು. ಮಾಚಿದೇವರು ಸಮಾಜಕ್ಕೆ ನೀಡಿದ ತತ್ವ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕಿಲ್ಲೆ ಬೃಹನ್ಮಠದ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಅವರಿಂದು ನಗರದ ಮಡಿವಾಳ ಮಾಚಿದೇವ ವೃತ್ತದಲ್ಲಿ ಮಡಿವಾಳ ಮಾಚಿದೇವರ ಜಯಂತಿ ಅಂಗವಾಗಿ ಹಮ್ಮಿಕೊಂಡಿದ್ದ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಮಾಚಿದೇವ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಮಾತನಾಡಿದರು. ಸಮಾಜದಲ್ಲಿ ಸಮಾನತೆ ಮತ್ತು ಜನರ ಉದ್ಭವವನ್ನು ಬಯಸಿ ಜನರನ್ನು ಉತ್ತಮ ಮಾರ್ಗದಲ್ಲಿ ಕೊಂಡೊಯ್ಯುವ ಕೆಲಸವನ್ನು ಮಡಿವಾಳ ಮಾಚಿದೇವ ಅವರು ಮಾಡಿದರು. ತನ್ನ ಒಳ್ಳೆಯ ಗುಣಗಳಿಂದ ದೊಡ್ಡರಾಗುವುದಲ್ಲದೆ ಸಮಾಜದ ಜನರನ್ನು ದೊಡ್ಡವರನ್ನಾಗಿಸಿದವರಾಗಿದ್ದಾರೆ. ಕೊಟ್ಟ ಮಾತಿಗೆ ತಪ್ಪದೆ, ಜೊತೆಗೆ ಕಾಯಕಕ್ಕೆ ಧಕ್ಕೆಯಾಗದಂತೆ ಶ್ರದ್ಧೆಯಿಂದ ಕಾಯಕದಲ್ಲಿ ತೊಡಗಿದ್ದರು ಎಂದು ತಿಳಿಸಿದರು. ಸಮಾಜಕ್ಕೆ ದಿವ್ಯ ಸಂದೇಶ ಸಾರಿರುವ ಮಡಿವಾಳ ಮಾಚಿದೇವರು ಹಾಕಿಕೊಟ್ಟ ಮಾರ್ಗದಲ್ಲಿ ಪ್ರತಿಯೊಬ್ಬರು ನಡೆದಾಗ ಮಾತ್ರ ಸಮಾಜ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದರು. ಶಿವ ಸಾಂಬಜೇ ನಮಃ ಪಾರ್ವದೇವದೇ ಶಿವ ಹರ ಮಹಾದೇವ್. ಮಡಿವಾಳ ಮಾಚಿದೇವ ಮಹಾರಾಜ್ ಕಿ ಆಯ್ತು ನೋಡ್ರಿ. ಜಯಂತಿ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ಶಿವನಿಗೆ ಶರಣೆಂದು ಶ್ರೀ ಮಡಿವಾಳ ಮನೆ ಮಾಡಬೇಕಂತ ತಿಳ್ಕೊಂಡು ಕನ್ನಡ ಸಂಸ್ಕೃತಿ ಇಲಾಖೆಗೆ ಆದೇಶವನ್ನು ಕೊಟ್ಟಿದೆ. ಪ್ರತಿ ಮಾಚಿದೇವರ ಜಯಂತಿಯನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. 365 ದಿವಸದ ನಂತರ ಮತ್ತೆ ತಿರುಗಿ ಜಯಂತಿ ಬಂದಾಗೆ ಅವರನ್ನು ನೆನೆಸುವಂತಹ ಪದ್ಧತಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹಿಂದುಳಿದ ವರ್ಗದ ಅಧ್ಯಕ್ಷರು
ವಿಶೇಷವಾಗಿ ಗ್ರಾಮಾಂತರದ ನಮ್ಮ ಸಮಾಜದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲ ಕುಲಬಾಂಧವರು ಸಹ ಆಗಮಿಸಿ ವಿಶೇಷವಾಗಿ ಗ್ರಾಮಾಂತರ ಒಂದು ಶಾಸಕರು ನತ್ತಲ್ ಬಸವಣ್ಣ ನಮ್ಮ ಸಮಾಜತೆಯಿಂದ ಹಿರಿಯರು ಸನ್ಮಾನ ಮಾಡೋಕೆ ಕೇಳ್ಕೊಳ್ತಾ ಇದ್ದೀನಿ. ಅವಕಾಶ ಮಾಡಿಕೊಡ್ಬೇಕು. ಮಾನ್ಯ ಅಪಾರ ಜಿಲ್ಲಾಧಿಕಾರಿ ADC ಸಾಹೇಬರು ಈ ಒಂದು ಕಾರ್ಯಕ್ರಮ ತಪ್ಪು ತಡೆಗಳನ್ನು ತಿದ್ದಿ ನಮಗೆ ಒಂದು ಆದರ್ಶ ಜೀವನವನ್ನು ಕೊಡುವಂತಹ ದೇಶ ನಮ್ಮ ಸಮಾಜದ ಮೇಲೆ ಬಹಳ ಪರಿಣಾಮಕಾರಿಯಾಗಿ ಬೆಳವಣಿಗೆ ಆಗಬೇಕಾಗಿರುವಂಥದ್ದು ಇಂದಿನ ಜೀವನದ ಅವಶ್ಯಕತೆಯಾಗಿದೆ. ಇವತ್ತೇನಾಗಿ ಬಿಟ್ಟಿದೆ ಅಂತ ತಿಳ್ಕೊಂಡು ಕೇಳಿದ್ರೆ ಜರ್ಜರಿತವಾಗಿರ್ತಕ್ಕಂಥ ಜೀವನದಲ್ಲಿ ಶಾಂತಿ ಎಲ್ಲಿಗೋದ್ರೆ ಸಿಗ್ತದೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಆಗಿದೆ. ಈ ನಿಟ್ಟಿನಲ್ಲಿ ಅವರೇನು ತಪಸ್ಸು, ವನವಾಸ, ಕಷ್ಟ ನಷ್ಟಗಳನ್ನು ಅನುಭವಿಸಿ ಏನು ಒಂದು ದಿವ್ಯವಾಗಿರ್ತಕ್ಕಂಥ ಸಂದೇಶವನ್ನು ಸಾರುವಂಥ ವಚನಗಳಿದ್ದಾವಲ್ಲ, ಅವುಗಳನ್ನು ತಿಂಗಳಿಗೆ ಒಂದು ವಚನವನ್ನು ಮುಖದ್ಗತ ಮಾಡಿ ಆ ವಚನಕ್ಕೆ ತಕ್ಕ ಹಾಗೆ ನಾವು ನಡೆದನಪ್ಪ ಅಂದರೆ ನಿಜವಾದ ಮಾಚಿದೇವರ ಜಯಂತಿಯನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡಿದಂತೆ ಆಗ್ತಾ ಇದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತೆಲ್ಲ ಸಂಭ್ರಮೋತ್ಸವ ಆಗ್ತಾ ಇದೆ ಜಯಂತಿಯ. ಮಡಿವಾಳ ಮಾಚಿದೇವದ ಆತ್ಮೀಯ ಬಂಧುಗಳು ಬಹಳ ಸಂತೋಷ ಸಡಗರದಿಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಮಾಚಿದೇವ ಶುಭವನ್ನುಂಟು ಮಾಡಲಿ. ಒಂದು ಐತಿಹಾಸಿಕ ಮುಂದಿನ ಜಯಂತಿ ಆಗಿರ್ಬೋದು ಅಥವಾ 2ನೇ ಜಯಂತಿಯಲ್ಲಿ ಆಗಿರ್ಬೋದು, ಒಂದು ಸುಂದರವಾಗಿರ್ತಕ್ಕಂಥ ಧ್ವನಿ ಸುರುಳಿ ಅಥವಾ ಒಂದು ಸುಂದರವಾಗಿರ್ತಕ್ಕಂತಹ ಕೃತಿ ಸಮಾಜದ ಪ್ರತಿಯೊಬ್ಬ ಗಣ್ಯರಿಗೆ ಕೊಡುವಂತೆ ಆಗಲಿ. ಯಾಕಂದರೆ ಸಮಾಜ ಏನು ಕೊಡ್ತಾ ಇದೆ ಅನ್ನುವಂಥದ್ದು ಮುಖ್ಯ ಇಲ್ಲ, ಅದು ಕೊಟ್ಟದ್ದು ಯಾವ ಇತಿಹಾಸವನ್ನು ಸಾರ್ತಾ ಇದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಾ ಇದೆ. ರಾಯಚೂರು ಜಿಲ್ಲಾ ಘಟಕವು ಈ ನಿಟ್ಟಿನಲ್ಲಿ ಅದು ಪ್ರಯತ್ನ ಮಾಡಲಿ ಅಂತ ತಿಳ್ಕೊಂಡು ಸಂದರ್ಭದಲ್ಲಿ ಇದೇ ವೇಳೆ ಮಾಜಿ MLC ಹಾಗೂ ಮಡಿವಾಳ ಸಮಾಜದ ಹಿರಿಯ ಮುಖಂಡ N ಶಂಕರಪ್ಪ ಮಾತನಾಡಿ, ಶರಣರನ್ನು ಹಾಗೂ ಸಾಹಿತ್ಯವನ್ನು ನಾಶ ಮಾಡಲು ಹೊರಟಿದ್ದ ಬಿಜ್ಜಳ ರಾಜನ ವಿರುದ್ಧ ಖಡ್ಗ ಹಿಡಿದು ಹೋರಾಡಿ ಶರಣರನ್ನು ಸಾಹಿತ್ಯವನ್ನು ರಕ್ಷಿಸಿದ ಮಹಾನ್ ಶರಣ ಮಡಿವಾಳ ಮಾಚಿದೇವರಾಗಿದ್ದಾರೆ ಎಂದರು. ಎಷ್ಟೇ ಅಡೆತಡೆಗಳು ಬಂದರೂ ಕಾಯಕಕ್ಕೆ ಚ್ಯುತಿ ಬಾರದಂತೆ ನಡೆದುಕೊಂಡ ಮಾಚಿದೇವ ಅವರ ಕಾಯಕ ನಿಷ್ಠೆಯಂತೆ ಪ್ರತಿಯೊಬ್ಬರು ಕಾಯಕ ಮಾಡಿ ಅಭಿವೃದ್ಧಿ ಹೊಂದಬೇಕು ಎಂದರು. ಕಾರ್ಯಕ್ರಮ ಏರ್ಪಾಟು ಮಾಡಲಾಗಿದೆ. ಮಡಿವಾಳ ಮಾಚಿದೇವರು ಇಡೀ ಶರಣರ ಸಮುದಾಯದೊಳಗಿನ ಅತ್ಯಂತ ಅಗ್ರಗಣ್ಯರಾಗಿರ್ತಕ್ಕಂಥ ವ್ಯಕ್ತಿ ಮಡಿವಾಳ ಮಾಚಿದೇವರು. ಅವರು ಶರಣ ಸಾಹಿತ್ಯವನ್ನು, ಶರಣರನ್ನು ನಾಶ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಬಿಜ್ಜಲ ರಾಜನ ವಿರುದ್ಧ ಖಡ್ಗ ಹಿಡಿದು ಹೋರಾಟ ಮಾಡಿ ಅವ್ರನ್ನೆಲ್ಲ ರುಂಡ ಚಂಡಾಡಿರ್ತಕ್ಕಂಥ ಮಡಿವಾಳ ಮಾಚಿದೇವ ಸಾಹಿತ್ಯವನ್ನೂ ರಕ್ಷಣೆ ಮಾಡಿದರು, ಶರಣರನ್ನೂ ರಕ್ಷಣೆ ಮಾಡಿದರು. ಆ ಥರ ಒಬ್ಬ
ಶೂರ ವೀರ ಆಗಿರ್ತಕ್ಕಂಥ, ಅದಕ್ಕೆ ಅದನ್ನು ವೀರಗಂಟಿ ಮಡಿವಾಳ ಮಾಚಿದೇವ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಕಾಯಕ ನಿಷ್ಠೆ ಎಷ್ಟೇ ಅಡೆತಡೆಗಳು ಅಡ್ಡ ಬಂದಿರೂ ತನ್ನ ಕಾಯಕಕ್ಕೂ ಯಾವ ಕಾಲಕ್ಕೂ ಬಹಳ ಚ್ಯುತಿ ಬರಲಾರ್ದಂಗೆ ನೋಡಿರ್ತಕ್ಕಂಥ ಮಡಿವಾಳ ಮಾಚಿದೇವ ತನ್ನ ಕಾಯಕದೊಳಗ ಯಾವುದೇ ಚ್ಯುತಿ ಇಲ್ಲ. ಮತ್ತು ಎಂತಹ ಸಂದರ್ಭದೊಳಗ ಸ್ವತಃ ಪರಮಾತ್ಮ ಶಿವನೇ ಬಂದು ಅವರಿಗೆ ಪರೀಕ್ಷೆ ಮಾಡ್ತಕ್ಕಂಥ ಸಂದರ್ಭದೊಳಗ ತನ್ನ ಹಳದಿಯನ್ನು ಹೆಂಡತಿಯನ್ನು ಸ್ವತಃ ಅವರನ್ನು ಈ ಖಡ್ಗಲಿಂದ ಸೀಳಿ ರಕ್ತವನ್ನು ತೆಗೆದು ಮಡಿ ಮಾಡಿಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೂ ತಯಾರಾಗ್ತಾರೆ. ಆ ರಕ್ತದೊಳಗೆ ಮಡಿ ಮಾಡಿಕೊಡ್ತಕ್ಕಂಥ ಶರಣ ಶ್ರೇಷ್ಠ. ಈ ಸಂದರ್ಭದಲ್ಲಿ ಸೋಮವಾರಪೇಟೆ ಹಿರೇಮಠದ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಸ್ವಾಮೀಜಿ, ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ, ಕೆ ಶಾಂತಪ್ಪ, ದರೂರ್ ಬಸವರಾಜ್, ರಾಘವೇಂದ್ರ ಉಟ್ಕೂರ್ ಸೇರಿದಂತೆ ಇತರರು ಇದ್ದರು. ನಗರದಲ್ಲಿ ಅಭಿವೃದ್ಧಿಗೆ ಸಾಕಷ್ಟು ಸಮಸ್ಯೆ ಮತ್ತು ಸವಾಲುಗಳಿದ್ದು, ಸಮಸ್ಯೆಗಳನ್ನು ಬಗೆಹರಿಸಲು ಸಚಿವರು, ಶಾಸಕರು, ಸಂಸದರು, ಜಿಲ್ಲಾಧಿಕಾರಿಗಳ ಸಲಹೆ ಮೇರೆಗೆ ಎಲ್ಲ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಶೀಘ್ರವೇ ನಗರದ ಅಭಿವೃದ್ಧಿಗೆ ಮಾಸ್ಟರ್ ಪ್ಲಾನ್ ರೂಪಿಸಲಾಗುವುದು ಎಂದು ರಾಯಚೂರು ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ ಹೇಳಿದರು. ಅವರಿಂದು ನಗರದ ಹಳೆ ಡಿಸಿ ಕಚೇರಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಯಚೂರು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ಜಿಲ್ಲೆಯಾಗಿದ್ದು, ಇಲ್ಲಿ ಅನೇಕ ರಾಜವಂಶಸ್ಥರು ಆಳಿ ಹೋಗಿದ್ದಾರೆ. ಅಂದಿನಿಂದ ಇಂದಿನವರೆಗೆ ಈ ಪ್ರದೇಶದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಲೇ ಬಂದಿವೆ. ಇದೀಗ ಮಹಾನಗರ ಪಾಲಿಕೆಯಾಗಿ ರಾಯಚೂರು ನಗರಸಭೆಯನ್ನು ಮೇಲ್ದರ್ಜೆಗೇರಿಸಲಾಗಿದೆ. ಆದ್ದರಿಂದ ಪಾಲಿಕೆಯಿಂದ ನಗರದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ತಿಳಿಸಿದರು. ನಗರದಲ್ಲಿ ಕುಡಿಯುವ ನೀರು, ಚರಂಡಿ ಸ್ವಚ್ಛತೆ, ಬೀದಿ ದೀಪ, ರಸ್ತೆ ಸೇರಿದಂತೆ ಅನೇಕ ಸಮಸ್ಯೆಗಳಿದ್ದು, ಪಾಲಿಕೆಗೆ ಇವೆಲ್ಲ ಸವಾಲುಗಳಿದ್ದಂತೆ ಈಗಾಗಲೇ ನಗರದ ಮಾಹಿತಿಯನ್ನು ಪಡೆಯುತ್ತಿದ್ದು, ಇಲ್ಲಿ ಮುಖ್ಯವಾಗಿ ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗಿರುವುದು ಕಂಡುಬಂದಿದೆ. ಜೊತೆಗೆ ನಗರದಲ್ಲಿ ಧೂಳು ಹೆಚ್ಚಾಗಿದ್ದು, ನಗರವನ್ನು ಪ್ಲಾಸ್ಟಿಕ್ ಹಾಗೂ ಧೂಳು ಮುಕ್ತ ನಗರವನ್ನಾಗಿಸಲು ಮುಂದಿನ ದಿನಗಳಲ್ಲಿ ಯೋಜನೆಯನ್ನು ರೂಪಿಸಿ ಕಾರ್ಯ ಕೈಗೊಳ್ಳಲಾಗುವುದು ಎಂದರು. ವೆಹಿಕಲ್ ನ ಕವರ್ ಇಲ್ಲ, ಆದ್ರೆ ನನಗೆ ಚೂರು ಜಸ್ಟ್ ಮೈ ಥರ್ಡ್ ಡೇ. ಸೊ ನನಗೆ ಚೂರು ಒಂದು 2 ವಾರ ಕೊಡಿ, 2-3 ವಾರ ಕೊಡಿ. ಅದನ್ನ ಪ್ರತಿಯೊಂದು ವಾರ್ಡ್ಗೆ ವಿಸಿಟ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ವಾರ್ಡ್ದಲ್ಲಿ ಒಂದು ವಾರ್ಡ್ ಸ್ಪೆಸಿಫಿಕ್ ಸಮಸ್ಯೆಗಳು ನಮ್ಗೆ ಕಂಡು ಬರುತ್ತೆ. ಅದನ್ನ ಒಟ್ಟಾರೆ ಪ್ಲಾನ್ ಮಾಡ್ಕೊಂಡು ಮಾಡ್ತೀವಿ. ಹೊಸ ಮೆಕ್ಯಾನಿಸಮ್ಗೆ ನಾವೇ ಪ್ಲಾನ್ ಮಾಡಬೇಕಾಗುತ್ತೆ. ಒಂದು ಪದ್ಧತಿ ಖಂಡಿತ ಮಾಡ್ತೀವಿ, ಅಳವಡಿಸ್ತೀವಿ. ನಂಬರ್ 1. ನಂಬರ್ 2, ತಾವು ಹೇಳಿದಂಗೆ ನಾವೇ ಒಂದು ಪ್ರಜಾಪ್ರಭುತ್ವದ ರಾಜ್ಯ. ಸೊ ಅದರಲ್ಲಿ ಜನರಿಂದ ಏನು ದೂರ ಬರುತ್ತೆ, ಜನರಿಂದ ಏನು ಕಷ್ಟ ನಮಗೆ ಹಂಚ್ಕೊಳ್ಳಿಕ್ಕೆ ಬರ್ತಾರೆ. ರಾಯಚೂರು ಮಾಡ್ಬೋದು ಸರ್, ಎಲ್ಲ ಕಡೆ ನಮಗೆ ಯಾವುದನ್ನ ಒಂದು ಮಾಡಬೇಕಾಗತ್ತೆ. ವಿ ಹ್ಯಾವ್ ಟು ಫಸ್ಟ್ ಕ್ರಿಯೇಟ್ ಎ ಗುಡ್ ಟೀಮ್. ಅದನ್ನ ಒಂದು ಪದ್ಧತಿ ಪ್ರಕಾರ ಮಾಡಬೇಕಾಗುತ್ತೆ. ಸೊ ಅದನ್ನ ಖಂಡಿತ ಮಾಡ್ತೀವಿ. ನಂಬರ್ 1. ನಂಬರ್ 2, ತಾವು ಹೇಳಿದಂಗೆ ಯಾವುದೇ ರೀತಿಯ ಜನರಿಗೆ ಕಿರುಕುಳ ಕೊಡೋದು ಅಥವಾ ಮಧ್ಯವರ್ತಿ ಮೂಲಕ ಮತ್ತೆ ಬ್ರೋಕರ್ಸ್ಗಳ ಮೂಲಕ ಕೆಲಸ ಮಾಡೋದು, ಅದು ಎಲ್ಲ ಇಟ್ ವಿಲ್ ಬಿ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ನಮ್ಮ ಆಫೀಸಲ್ಲಿ, ಕಾರ್ಪೊರೇಷನ್ ಆಫೀಸಲ್ಲಿ ಇಟ್ ವಿಲ್ ಬಿ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಆ ಥರ ಏನು ವಿಚಾರ ಕಂಡು ಬಂದಲ್ಲಿ ನಾವು ಬಹಳ ಕಠಿಣ ಕ್ರಮ ಕೈಗೊಳ್ತೀವಿ. ಪ್ರಾಮಾಣಿಕತೆ ಬಹಳ ಇಂಪಾರ್ಟೆಂಟ್, ಬಹಳ ಮುಖ್ಯ. ಸೊ ಕಾರ್ಪೊರೇಷನ್ ನಾವೇ ಒಂದು ಅಪ್ಗ್ರೇಡ್ ಆಗಿ, ಇದು ಬರೀ ನನಗೆ ಬಡ್ತಿ ಇಲ್ಲ, ಇದು ಎಲ್ಲ ನಮ್ಮ ಇಡೀ ಸಿಟಿಗೆ ಒಂದು ಬಡ್ತಿ ಈ ಥರ ಆಗಿದೆ. ಮತ್ತು ನಮ್ಮ ಹತ್ರ ಒಂದು ಒಳ್ಳೆಯ ಅವಕಾಶ ಇದೆ ಇದನ್ನು ಬಳಸ್ಕೊಂಡು ಮುಂದೆ ಹೋಗ್ಲಿಕ್ಕೆ. ಅದಕ್ಕೆ ಫಸ್ಟ್ ರಿಕ್ವೈರ್ಮೆಂಟು ನಮ್ಮ ಆಫೀಸಲ್ಲಿ ನಾವು ಮೊನ್ನೆ ಚರ್ಚೆ ಮಾಡಿದ್ದೀವಿ. ವಿ ಹ್ಯಾವ್ ಎ ಡಿಸೆಂಟ್ ಗುಡ್ ಟೀಮ್ ನಾನು ತಗೊಳ್ತಾ ಇದ್ದೀನಿ. ಮತ್ತು ಇನ್ನೂ ಸ್ವಲ್ಪ ಅದರಲ್ಲಿ ಕೂಡ ತಂಡವನ್ನು ರಚಿಸಲಿಕ್ಕೆ ಕೆಲಸ ಮಾಡಬೇಕಾಗತ್ತೆ. ಮತ್ತು ಮಾನ್ಯ ಜಿಲ್ಲಾಧಿಕಾರಿ ಅವರಿಂದ ಒಳ್ಳೆಯ ನಮಗೆ ಮಾರ್ಗದರ್ಶನ ಇದೆ. ಸೊ ಡೆಫಿನೆಟ್ಲಿ ತಾವು ಹೇಳಿದಂಗೆ ಆನೆಸ್ಟ್ ಆ್ಯಂಡ್ ಇಂಟೆಗ್ರಿಟಿ ಒಟ್ಟಿಗೆ ಒಂದು ಸ್ಪಂದಿಸತಕ್ಕಂಥ ಸಿಸ್ಟಮ್ ನಾವು ಅಳವಡಿಸ್ತೀವಿ. ಚೂರು ಒಂದು ಜಸ್ಟ್ ಗಿವ್ ಮಿ 2 to 3 weeks, ಅದನ್ನ ಖಂಡಿತ ಮಾಡ್ತೀವಿ. ಮತ್ತೆ ಕ್ಲಿಯರ್ ಆಗಿ ಬೋರ್ಡ್ ನಾವೇ ಡಿಸ್ಪ್ಲೇ ಮಾಡ್ತೀವಿ. ಯಾವುದೇ ರೀತಿಯ ಬ್ರೋಕರ್ಸು, ಯಾವುದೇ ರೀತಿಯ ಮಧ್ಯವರ್ತಿಗಳು ಕಾನೂನಲ್ಲಿ, ನಿಯಮದಲ್ಲಿ ಅವಕಾಶ ಇಲ್ಲ. ಮತ್ತೆ ನಿಯಮ ಬಾಹಿರವಾಗಿ, ಕಾನೂನು ಬಾಹಿರವಾಗಿ ಯಾವುದೇ ರೀತಿಯ ವಿಚಾರಕ್ಕೆ ನಾವೇ ಅವಕಾಶವನ್ನು ಮಾಡಿಕೊಡಲ್ಲ. ಬೀದಿ ದೀಪ ನಿರ್ವಹಣೆ ಸರಿಯಾಗಿ ನೋಡಿಕೊಳ್ಳಲು ಪಾಲಿಕೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳೊಂದಿಗೆ ಚರ್ಚಿಸಲಾಗುವುದು. ನಗರದ ಎಲ್ಲ ಕಡೆಗಳಲ್ಲಿಯೂ ಬೀದಿ ದೀಪಗಳು ಸುವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸಲು ಕ್ರಮ ಕೈಗೊಳ್ಳಲಾಗುವುದು. ರಾಜ್ಯದ ಎಲ್ಲ ಕಡೆಗಳಲ್ಲಿ ವಾಟರ್ ಪೌಚ್ಗಳು ಬ್ಯಾನ್ ಆಗಿವೆ. ಆದರೆ ರಾಯಚೂರು ನಗರದಲ್ಲಿ ಮಾತ್ರ ನೀರಿನ ಪ್ಯಾಕೆಟ್ಗಳು ಚಾಲ್ತಿಯಲ್ಲಿದ್ದು 3 ವಾರಗಳಲ್ಲಿ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ನಗರದ ಅಭಿವೃದ್ಧಿ ಮತ್ತು ಉದ್ಧಾರಕ್ಕೆ ಆದಾಯವು ಬಹುಮುಖ್ಯವಾಗಿದ್ದು, ಸಾರ್ವಜನಿಕರು ಪಾಲಿಕೆಗೆ ಕಟ್ಟುವ ತೆರಿಗೆಯನ್ನು ಸಮರ್ಪಕವಾಗಿ ಕಟ್ಟಬೇಕಾಗುತ್ತದೆ. ತೆರಿಗೆ ಸರಿಯಾಗಿ ಪಾವತಿ ಮಾಡಿದ್ದಲ್ಲಿ ನಗರದ ಅಭಿವೃದ್ಧಿಯು ಸುಲಭವಾಗಿ ನಡೆಯುತ್ತದೆ ಎಂದರು.
ನಗರದಲ್ಲಿ ವಾರ್ಡ್ವಾರು ಮನೆಗಳಿಗೆ ತೆರಳಿ ತ್ಯಾಜ್ಯವನ್ನು ಸಂಗ್ರಹಿಸಲಾಗುತ್ತಿದೆ. ಆದರೆ ಕಸವನ್ನು ಜಂಕ್ ಯಾರ್ಡ್ಗೆ ಸಾಗಿಸುವುದಾಗಿ ಸರಿಯಾದ ನಿರ್ವಹಣೆ ಇಲ್ಲದೆ ಕಸ ರಸ್ತೆಯ ಮೇಲೆ ಬೀಳುವ ಬಗ್ಗೆ ಮಾಹಿತಿ ಇದ್ದು, ಈ ಬಗ್ಗೆ ಅಧಿಕಾರಿಗಳು ಮತ್ತು ಕಸ ಸಂಗ್ರಹಣೆ, ವಿಲೇವಾರಿ ಹಾಗೂ ಸಾಗಣೆ ಮಾಡುವ ಸಿಬ್ಬಂದಿಗಳಿಗೆ ಸರಿಯಾಗಿ ನಿರ್ವಹಣೆ ಮಾಡುವಂತೆ ಸೂಚಿಸಲಾಗುವುದು ಎಂದು ಹೇಳಿದರು. ಎನಿ ಪ್ರಾಬ್ಲಮ್ ನನ್ನ ಪರ್ಸನಲ್ ನಂಬರ್ನಾಗೆ ಕೊಟ್ಟಿರ್ತೀನಿ ಇಲ್ಲಲ್ಲಿ. ಸೊ ನಮಗೆ ಏನಾದರೂ ಪರ್ಟಿಕ್ಯುಲರ್ ಆಗಿ ಏನಾದರೂ ಸೂಕ್ಷ್ಮ ವಿಚಾರಗಳು ಅಥವಾ ತುರ್ತು ಏನಾದರೂ ಸಮಸ್ಯೆ ಕಂಡು ಬಂದಲ್ಲಿ ತಾವು ನೇರ ನನಗೆ ಕಾಲ್ ಮಾಡ್ಬೋದು. ವಿ ವಿಲ್ ಅಟೆಂಡ್ ಟು. ನಾನು ಅಷ್ಟೇ ಒಂದು ಮಾತು ಕೊಡ್ತಾ ಇದ್ದೀನಿ, ನನ್ನ ಟೀಮ್ನ ಒಂದು ಮತ್ತು ನಾನು ಪ್ರಾಮಾಣಿಕವಾಗಿ ಶ್ರಮಪಟ್ಟು ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ನಮ್ಮೆಲ್ಲರಿಗೂ ಗೊತ್ತಿದೆ, ತುಂಬ ಸವಾಲುಗಳಿದ್ದರೆ ಎಲ್ಲ ಸಮಸ್ಯೆಗಳು ಓವರ್ ನೈಟು ಅಥವಾ ಒಂದು ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡಿ ಬರೋಲ್ಲ. ಹಂತ ಹಂತವಾಗಿ ಪ್ಲ್ಯಾನ್ ಮಾಡ್ಕೊಂಡು ಒಟ್ಟಿಗೆ ಹೋಗ್ಬೇಕು. ಬಟ್ ನಾವು ಯಾವುದೇ ರೀತಿಯ ಪ್ರಾಬ್ಲಮ್ ಇದ್ರೆ ಕೂಡ ನಮಗೆ ತಿಳಿಸಿದ್ರೆ ವಿ ವಿಲ್ ರೆಸ್ಪಾಂಡ್, ಕೂಡಲೇ ರೆಸ್ಪಾಂಡ್ ಮಾಡ್ತೀವಿ. ಏನಂತ ತಿಳ್ಕೊಳ್ತೀವಿ, ನಮ್ಮ ಜನರು ನಾವೇ ಅಲ್ಲಿ ಇರ್ತೀವಿ, ಅದನ್ನು ಕಷ್ಟ ಮಾಡಿಕೊಂಡು ಏನು ಮಾಡ್ಬೋದು ಅಂತದನ್ನ ಪ್ಲ್ಯಾನ್ ಮಾಡ್ತೀವಿ. ಅದನ್ನು ನಾನು ಮಾಡ್ಕೊಡ್ತಾ ಇದ್ದೀನಿ. ಮತ್ತು ಅಷ್ಟು ಅದರೊಟ್ಟಿಗೆ ಮತ್ತು ಏನಾದರೂ ನಮಗೆ ಬೇಕಾಗಿರಲಿ ಆ ಮಧ್ಯಮಿತರಿಗೆ ನಮ್ಮ ಕಡೆಯಿಂದ ಕಾರ್ಪೊರೇಷನಿಂದ ನಮಗೆ ತಿಳಿಸಿ, ವಿ ವಿಲ್ ಟ್ರೈ ಟು ಸಾಲ್ವ್ ದ್ಯಾಟ್ ಥಿಂಗ್. ಮತ್ತು ಒಂದು EDSL ಕೂಡ ನಾನು ಮಾಡಲಿಕ್ಕೆ ಒಂದು ಚರ್ಚೆ ಮಾಡ್ತೀನಿ ನಮ್ಮ ವಾರ್ತಾ ಇಲಾಖೆ ಒಟ್ಟಿಗೆ. ಸೊ ಅದರ ಬಗ್ಗೆ ಕೂಡ ನಮಗೆ ಮುಂದಿನ ದಿನಗಳಲ್ಲಿ ನಾನು ಸೂಚನೆ ಕೊಡಲಿಕ್ಕೆ. ಬ್ರಾಡಾಗಿ ಹೇಳಿದರೆ ಇಷ್ಟೇ ನಮ್ಮದು ಅಭಿಪ್ರಾಯ. ಮತ್ತು ಒಂದು ಕನಸು ಅಂತ ಹೇಳಿದರೆ ರಾಯಚೂರಲ್ಲಿ ತುಂಬ ಪೊಟೆನ್ಷಿಯಲ್ ಇದೆ. ನಾವುಗಳೆಲ್ಲ ಇತಿಹಾಸ ನೋಡಿದರೆ ಐತಿಹಾಸಿಕ ನಗರ ಇದು ಒಂದು. ಮತ್ತು ರಾಷ್ಟ್ರಕೂಟ ಸಮಯದಿಂದ ರಾಷ್ಟ್ರಕೂಟ ಸಾಮ್ರಾಜ್ಯ ಇರಲಿ, ಚಾಲುಕ್ಯ ಸಾಮ್ರಾಜ್ಯ ಇರಲಿ, ಮಹಾಮನಿ ಸುಲ್ತಾನತ್ ಇರಲಿ, ನಿಜಾಮ್ ಸಾಮ್ರಾಜ್ಯ ಇರಲಿ, ಆ ಸಮಯದಲ್ಲಿ ಎಲ್ಲ ಒಂದು ರಾಯಚೂರು ಒಂದು ಅತಿ ಹೆಚ್ಚಿನ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ಪ್ರದೇಶ ಇತ್ತು. ಸೊ ಈಗಲೇ ನಾವು ಕೇಳ್ತಾ ಇದ್ದೀವಿ, ಸ್ವಲ್ಪ ಸಮಸ್ಯೆಗಳು ಅಭಿವೃದ್ಧಿ ಕಾಣ್ತಾ ಇದೆ. ನಮಗೆ ಒಂದು ಪೊಲ್ಯೂಷನ್ ಸಮಸ್ಯೆ ಇದೆ, ಸ್ವಚ್ಛಗೊಳಿಸಬೇಕು ಜೊತೆಗೆ, ಮತ್ತು ತುಂಬ ಆ ಥರ ವಿಚಾರಗಳು ಇದೆ. ಅದನ್ನು ಪ್ರಯಾರಿಟಿ ಏರಿಯಾಸ್ ತಗೊಂಡು, ನನ್ನ ಪ್ರಕಾರ ಪ್ರಯಾರಿಟಿ ಏರಿಯಾಸ್ ಅಂದರೆ ಒಂದು ಸ್ವಚ್ಛತೆ, ಕುಡಿಯುವ ನೀರು, ಈ ಥರ ಕೆಲವು ವಿಚಾರಗಳಿಗೆ ನಾವು ತುರ್ತು ಆದ್ಯತೆ ಕೊಟ್ಟು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತೀವಿ. ಅದರಲ್ಲಿ ತಮಗೆ ಕೂಡ ನಾವೇ ಮಾಹಿತಿಯನ್ನು ಕೊಡ್ತೀವಿ. ಮತ್ತು ಇಷ್ಟೊಂದು ಭಿನ್ನತೆ ಅಂತ ಹೇಳಿದರೆ ತಮ್ಮ ಮೂಲಕ ಒಂದು ಅರಿವು ಮೂಡಿಸುವಂಥ ವಿಚಾರಗಳು ತಮಗೆ ಮಾಡ್ತೀವಿ. ನಾವೇ ಎಷ್ಟು ಹೇಳಿದರೆ ಮಾಡಿದರೆ ಆಗಲ್ಲ. ನಗರದಲ್ಲಿ ಒತ್ತುವಾರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಐತಿಹಾಸಿಕ ಸ್ಥಳಗಳು ಹಾಗೂ ಸರ್ಕಾರ ಆಸ್ತಿಗಳನ್ನು ಒತ್ತುವಾರಿ ಮಾಡಿಕೊಳ್ಳಲಾಗಿದೆ. ಕೂಡಲೇ ಒತ್ತುವರಿಯಾದ ಎಲ್ಲ ಸ್ಥಳಗಳಿಗೆ ಭೇಟಿ ನೀಡಿ ಅತಿಕ್ರಮ ವಹಿಸಿಕೊಂಡು ಸ್ಥಳಗಳನ್ನು ತೆರವುಗೊಳಿಸಲು ಯೋಜನೆ ರೂಪಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಉಪ ಆಯುಕ್ತ ಗುರುಸಿದ್ದಯ್ಯ ಹಿರೇಮಠ್, ಅಭಿವೃದ್ಧಿ ಆಯುಕ್ತ ಅನಿಲ್, ವಲಯ ಆಯುಕ್ತ ಮೆಹಬೂಬ್ ಜಿಲಾನಿ ಸೇರಿದಂತೆ ಇತರರು ಇದ್ದರು. ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಪರಿಶಿಷ್ಟ ಜಾತಿಗಳ ವರ್ಗೀಕರಣಕ್ಕೆ ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳಲ್ಲಿ ಜಾರಿ ವಿಳಂಬ ಮಾಡುತ್ತಿರುವುದನ್ನು ವಿರೋಧಿಸಿ ಮಾದಿಗ ದಂಡೋರ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷ ನೇತೃತ್ವದಲ್ಲಿ ಫೆಬ್ರವರಿ 7ರಂದು ಹೈದರಾಬಾದ್ನಲ್ಲಿ 1 ಲಕ್ಷ ಟಮಟೆ ಚಳುವಳಿ ನಡೆಯಲಿದೆ ಎಂದು ಮಾದಿಗ ದಂಡೋರ್ ಸಮಿತಿ ರಾಜ್ಯಾಧ್ಯಕ್ಷ ನರಸಪ್ಪ ದಂಡೋರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, 7 ಜನ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಪೀಠ ತೀರ್ಪು ನೀಡಿ 5 ತಿಂಗಳು ಗತಿಸಿದರೂ ಕಾಂಗ್ರೆಸ್ ಆಡಳಿತವಿರುವ ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಜಾರಿ ವಿಳಂಬವಾಗುತ್ತಿದೆ. ಕೂಡಲೇ ಜಾರಿಗೆ ಆಗ್ರಹಿಸಿ ಟಮಟೆ ಚಳುವಳಿ ನಡೆಸಿ ಮಾದಿಗ ಸಮುದಾಯ ಧ್ವನಿಯನ್ನು ಸರ್ಕಾರಗಳಿಗೆ ಕಿವಿಗೆ ತಲುಪಿಸಲಾಗುತ್ತಿದೆ. ಕೇವಲ ಟಮಟೆ ಬಾರಿಸುವವರು ಮಾತ್ರ ಭಾಗವಹಿಸಲಿದ್ದು ಕಾರ್ಯಕರ್ತರು ಭಾಗವಹಿಸುವುದಿಲ್ಲ. ವಿವಿಧ ರಾಜ್ಯಗಳಿಂದ ಲಕ್ಷಾಂತರ ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ಪ್ರತಿ ತಾಲೂಕಿನಿಂದ 50 ಜನ ಟಮಟೆಗಳೊಂದಿಗೆ ಭಾಗಿಯಾಗುತ್ತಿದ್ದು ಜಿಲ್ಲೆಯಿಂದಲೂ ಆಗಮಿಸಲು ಸಿದ್ಧತೆ ನಡೆದಿದೆ ಎಂದು ತ್ವರಿತವಾಗಿ ಜಾರಿಗೊಳಿಸಿದರೆ ಸಂಭ್ರಮ, ಇದ್ದರೆ ಸರ್ಕಾರಗಳ ಶೋಕನಾದ ಪ್ರದರ್ಶಿಸಲಾಗುತ್ತದೆ ಎಂದರು. ಇಡೀ ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ಗೌರವವನ್ನು ಸಲ್ಲಿಸಿರುವಂಥ ಭಾರತ ಸರ್ಕಾರಕ್ಕೆ ಎಲ್ಲ ಸದೃಢ ಸಹೋದ್ಯೋಗಿಗಳು ಮತ್ತು ಪ್ರತ್ಯೇಕವಾಗಿ ನರೇಂದ್ರ ಮೋದಿಜಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ರಾಜ್ಯ ಸಮಿತಿ ವತಿಯಿಂದ ಮತ್ತು ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯ ಮೂಲಕ ನಾವು ಆಗಸ್ಟ್ 1ರಂದು ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರುವಂಥ ತೀರ್ಪು ಆಯಾ ರಾಜ್ಯ ಸರ್ಕಾರಗಳು ಆದೇಶ ಜಾರಿಗೊಳಿಸಲು ಅಂತಿಮ ತೀರ್ಪು ನೀಡಿ ಸುಮಾರು 5 ತಿಂಗಳ ಗತಿಸಿದರು ಆಳುವಂಥ ಸರ್ಕಾರಗಳು ಇಲ್ಲಿವರೆಗೂ ಕೂಡ ಯಾವುದೇ ಸಚಿವ ಸಂಪುಟದಲ್ಲಿ ಇದರ ಬಗ್ಗೆ ಆಫೀಸರ್ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಾಗಿರ್ಬೋದು, ತೆಲಂಗಾಣ ರಾಜ್ಯದಲ್ಲಾಗಿರ್ಬೋದು
ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಲಾವಕಾಶಗಳನ್ನು 2 ತಿಂಗಳು 3 ತಿಂಗಳನ್ನು ತೆಗೆದುಕೊಂಡಿದ್ದಾರೆ. ಈಗಾಗಲೇ ಫ್ಯಾಕ್ಟ್ರಿಯಲ್ಲಿ ಕೂಡ ಈ ಲಾಕ್ ಡೌನ್ ಅಧ್ಯಕ್ಷತೆಯಲ್ಲಿ ಕೂಡ ನಡೀತಾ ಇದೆ. ಅದೇ ರೀತಿ ಎಲ್ಲೋ ನಿಧಾನಗತಿಯಲ್ಲಿ ನಡೀತಾ ಇರೋದು ನಮ್ಮ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಇದನ್ನು ಮುಂದಕ್ಕೆ ಹಾಕುವಂಥ ರೀತಿಯಲ್ಲಿ ನಡ್ಕೊಳ್ತಾ ಇದೆ ಅನ್ನೋದು ನಾವು ಕಾಣ್ತಾ ಇದೆ. ಹಾಗಾಗಿ ಇವತ್ತು ನಾವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು 3 ತಿಂಗಳ ಕಾಲಾವಕಾಶ ಕೇಳಿದ್ದೀರಾ. ಇನ್ನು ಮುಂದಕ್ಕೆ ಹಾಕದೆ ಅತಿ ಶೀಘ್ರದಲ್ಲಿ SC ವರ್ಗೀಕರಣ ಜನಸಂಖ್ಯೆವಾರ ಒಳ ಮೀಸಲಾತಿ ಜಾರಿ ಮಾಡಬೇಕು. ಪ್ರತ್ಯೇಕವಾಗಿ ಮಾದಿಗರ ಮತ್ತು ಉಪಜಾತಿಗಳಿಗೆ ಮೀಸಲಾತಿಯನ್ನು ನೀಡಬೇಕು. ಉಪಜಾತಿಗಳಿಗೆ 101 ಜಾತಿಗಳಿಗೆ ಅನುಗುಣವಾಗಿ ಮೀಸಲಾತಿ ಸಿಗಬೇಕಂತೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಮ್ಮ ರಾಷ್ಟ್ರ ನಾಯಕರಾದಂಥ ಸನ್ಮಾನ್ಯ ಶ್ರೀ ಮಂದಾಕೃಷ್ಣ ಮಾದಿಗಣ್ಣವರು ಹೈದರಾಬಾದ್ ನಗರದಲ್ಲಿ ತೆಲಂಗಾಣದಲ್ಲಿ ಫೆಬ್ರವರಿ 7 ಮಾದಿಗ ಸಮುದಾಯ ಭವಿಷ್ಯತ್ತಿಗಾಗಿ ನಿರಂತರ ಹೋರಾಟ ನಡೆಸುತ್ತಿರುವ ಮಂದಕೃಷ್ಣ ಮಾದಿಗ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸಚಿವ ಸಂಪುಟ ಸಚಿವರಿಗೆ ರಾಜ್ಯ ಜಿಲ್ಲಾ ಸಮಿತಿಯಿಂದ ಅಭಿನಂದಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮಾನಪ್ಪ ಮೇಸ್ತ್ರಿ, ಯುವ ಅಧ್ಯಕ್ಷ ರಂಜಿತ್ ದಂಡೋರ್, ದುಳಯ್ಯ ಗುಂಜಹಳ್ಳಿ, ಸುರೇಶ್ ದೂಗನೂರು, ಗೋವಿಂದ್ ಈಟೇಕರ್, ಜಕ್ರಪ್ಪ ಹಂಚಿನಾಳ್, ಹನುಮಂತ ಜುಲಂಗೇರ, ದಾವೀದ್, ಅನಿಲ್ ಕುಮಾರ್, ರಾಜಪ್ಪ, ಸಲ್ಮಾನ್ ಸೇರಿ ಅನೇಕರು ಇದ್ದರು. ಮಡಿವಾಳ ಸಮುದಾಯವು ಇಂದಿಗೂ ಗ್ರಾಮೀಣ ಭಾಗದಲ್ಲಿ ಬಟ್ಟೆ ತೊಳೆಯುವ ವೃತ್ತಿಯಲ್ಲಿ ತೊಡಗಿದ್ದು, ಕುಲ ಕಾಯದ ಜೊತೆಗೆ ಸಮಾಜವು ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಬೆಳೆಯಬೇಕಿದೆ. ಇಂದಿನ ಯುವ ಮನಸ್ಸುಗಳಿಂದ ಸಾಧ್ಯವೆಂದು ಗ್ರೇಡ್ 2 ತಹಶೀಲ್ದಾರ್ ಭೀಮರಾಯ್ ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ್ ಜಂಬಲದಿನ್ನಿ ಜಿಲ್ಲಾ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಮಡಿವಾಳ ಮಾಚಿದೇವ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಭಾರತ ದೇಶ ಸ್ವಾತಂತ್ರ್ಯಗೊಂಡು 7 ದಶಕಗಳಾದರೂ ಮಡಿವಾಳ ಸಮಾಜವು ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಸಬಲರಾಗಿಲ್ಲ. ಸಮಾಜವು ಶೈಕ್ಷಣಿಕವಾಗಿ ಬೆಳೆದಾಗ ಮಾತ್ರ ಸಬಲರಾಗಲು ಸಾಧ್ಯ. ಸರ್ಕಾರವು ಅನೇಕ ಸೌಲಭ್ಯ ನೀಡಿದರೂ ಮಾಹಿತಿ ಕೊರತೆಯಿಂದಾಗಿ ಜನರಿಗೆ ತಲುಪುತ್ತಿಲ್ಲ. ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಶಿಕ್ಷಣ ಒದಗಿಸಿಕೊಡಬೇಕು, ಶೈಕ್ಷಣಿಕವಾಗಿ ಬೆಳೆಯಬೇಕು ಎಂದರು. ಜ್ಯೋತಿ ಮಾತ್ರವಲ್ಲದೆ ಮನದ ಅಂಧಕಾರವನ್ನು ಅಳಿಸುವ ಸುಜ್ಞಾನದ ಜ್ಯೋತಿ, ಬಡವರ ಹಸಿವನ್ನು ನೀಗಿಸುವ ಅನ್ನ ದಾಸೋಹದ ಜ್ಯೋತಿ, ಮನದ ದುಗುಡ ಓಡಿಸುವ ಜ್ಯೋತಿ, ಭರವಸೆಯ ಅಪರಾಧತನ ಅರಿವನ ಮೂಡಿಸುವ ಆತ್ಮಸಾಕ್ಷಿ ಬಾಧ್ಯತೆಯ ಜ್ಯೋತಿ, ಸರ್ವರ ನೋವಿಗೂ ಸ್ಪಂದಿಸುವ ಮಾನವೀಯತೆ ಜ್ಯೋತಿ, ಮುಗ್ಧರ ಬಾಳಿಗೆ ಎದ್ದು ನಿಲ್ಲುವ ಜ್ಯೋತಿ, ಅನಕ್ಷರತೆಯನ್ನ ಎದ್ದು ನಿಂತು ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಆ ಮಹಿಳೆಯರಿಗೆ ಎದ್ದು ನಿಂತು ಗೌರವ ಸೂಚಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಪತ್ರಿಕೆಗಳಲ್ಲಿ ಬರುವುದಾಗ್ಲಿ, ನಾಳೆ ಬರುವುದಾಗ್ಲಿ ಬರೀ ಒಂದು ದಿನಕ್ಕೆ ಮಾತ್ರ ಸೀಮಿತ ಮಾಡೋದು ಬೇಡ. ಯಾಕಂದ್ರೆ ಮಹಾತ್ಮರು ಜನಿಸಿರ್ತಕ್ಕಂಥದ್ದು, ಅವರು ನಡೆದಿರ್ತಕ್ಕಂಥ ಹಾದಿಯನ್ನು ನೀವು ಅರಿತು ಅವರ ಹಾದಿಯಲ್ಲೇ ನಡಿಬೇಕಾಗಿರ್ತಕ್ಕಂಥ ಕಾಲ ಒಂದೊಂದು ದಿನ ಇದೆ. ಹೀಗಾಗಿ ಮಡಿವಾಳ ಮಾಚಿದೇವರ ಬಹುಶಃ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು, ವಚನ ಸಾಹಿತ್ಯ ಇವತ್ತೇನಾದ್ರೂ ಉಳಿದುಕೊಂಡಿದ್ದೇ ಆದ್ರೆ ಅದು ಮಡಿವಾಳ ಮಾಚಿದೇವಯ್ಯ ಮಾತ್ರನೇ ಸಾಧ್ಯ. ಗೊತ್ತಿರಲಿ, ವಚನಗಳು ಕೊನೆಯಲ್ಲಿ ವಚನಗಳು ಇಂತಿಷ್ಟೇ ಸಾಲು ಇರುವುದಿಲ್ಲ. ವಚನಗಳಲ್ಲಿ ಅಂಕಿತನಾಮ ಇದೆ. ವಚನಗಳನ್ನ ಆಡ್ಬೋದು, ವಚನಗಳನ್ನ ಒಗಟುಗಳ ರೂಪದಲ್ಲಿ ಸವಾಲನ್ನು ಹಾಕ್ಬೋದು, ವಚನಗಳನ್ನ ಪದ್ಯದಲ್ಲಿ ಆಡ್ಬೋದು, ಗದ್ಯದಲ್ಲಿ ಓದ್ಬೋದು. ವಚನಗಳನ್ನ ಇವತ್ತು ಏನಾದರೂ ವಚನ ಸಾಹಿತ್ಯ ಇವತ್ತು 12ನೇ ಶತಮಾನದಲ್ಲಿ ಸುವರ್ಣ ಕಾಲ ಸಾಹಿತ್ಯ ಎನಿಸಿಕೊಂಡಿದೆ ಅಂತ ನಾವೇನಾದ್ರೂ ವಚನಗಳನ್ನು ಸಾಲು ಪಡಿಸೋದಾದ್ರೆ ಅದಕ್ಕೆ ಕಾರಣ ಮಡಿವಾಳ ಮಾಚಿದೇವಯ್ಯ. ಯಾಕಂದ್ರೆ ನಿಮ್ಗೆ ಗೊತ್ತಿರಲಿ, ಕಲ್ಯಾಣ ಕ್ರಾಂತಿ ಆಗುತ್ತಾ, ಯಾಕಂದ್ರೆ ವಚನ ಮಡಿವಾಳ ಮಾಚಿದೇವರ ಆರಂಭದಲ್ಲಿ ಅವ್ರು ನೋಡ್ಬೇಕು, ಅವರು ವಚನ ಕಲ್ಯಾಣಕ್ಕೆ ಎಂಟ್ರಿ ಆಗೋ ಸಂದರ್ಭದಲ್ಲಿ ಅವರು ಕಲ್ಯಾಣಕ್ಕೆ ಆಗಮಿಸಿರ್ತಕ್ಕಂಥ ಶರಣರನ್ನ ಬಟ್ಟೆಗಳನ್ನ ಹಾಸಿ ಅವರನ್ನ ಆಹ್ವಾನ ಮಾಡ್ತಾ ಇದ್ರು. ಅಂದ್ರೆ ಅಷ್ಟು
ಆದರಣೀಯವಾದ ಸ್ವಾಗತ ಗುಣ ಇತ್ತು. ಹಳೆಗನ್ನಡದಲ್ಲಿ ಒಂದು ಸಾಲು ಬರುತ್ತೆ, ಬರದ್ರೆ ಪದ್ಯಗಳನ್ನ ಬರ್ತೀನಿ, ಎದ್ದು ನಿಂತ್ರೆ ಕುಳ್ಳಿರೆ ದಂಡಾಧೀಶ, ಕುಳ್ಳಿರೆ ಮಂತ್ರಿ, ನಿಂತರೆ ದಂಡಾಧೀಶ ಮಂತ್ರಿ. ನಾನು ಬರತೀನಿ ಆದ್ರೆ ಪದ್ಯಗಳನ್ನ ಬರಿತೀನಿ, ಎದ್ದು ನಿಂತರೆ ಒಬ್ಬ ಮಂತ್ರಿಯಾಗಿ ಹೋರಾಡ್ತೀನಿ. ಅದು ಇದಕ್ಕೆ ಸಾಕ್ಷಿ ಮಡಿವಾಳ ಮಾಚಿದೇವಯ್ಯ. ಯಾಕಂದ್ರೆ ಅವ್ರು ಬರೆದ ವಚನಗಳನ್ನೇ ಬರೆದ್ರು. ಸುಮಾರು 500-600ಕ್ಕಿಂತ ಅಧಿಕ ವಚನಗಳಿದೆ. ವಚನಗಳನ್ನ ಉಳಿಸುವಲ್ಲಿ ಖಡ್ಗವನ್ನು ಹಿಡಿದ್ರು ಕೂಡ. ಹೀಗಾಗಿ ವಚನ ಕಲ್ಯಾಣ. ಉಪನ್ಯಾಸಕ ರಾಜಶೇಖರ್ ಮಾತನಾಡಿ, ಯುವಕ ಯುವತಿಯರು ಸಮಾಜವನ್ನು ಕಟ್ಟಿ ಮುನ್ನಡೆಸಬೇಕಿದೆ. ಸಮಾಜವನ್ನು ಕಟ್ಟಲು ಪ್ರತಿಯೊಬ್ಬರು ತಯಾರಾಗಬೇಕು. 800 ವರ್ಷ ಇತಿಹಾಸವಿರುವ ಸಮಾಜಕ್ಕೆ ಮಡಿವಾಳ ಮಾಚಿದೇವರೇ ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ಸಮಾಜವನ್ನು ಕಟ್ಟಿ ಬೆಳೆಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ತಿಳಿಸಿದರು. ಮಡಿವಾಳ ಸಮಾಜದ ಜನರು ಶಿಕ್ಷಣದಿಂದ ಬದಲಾವಣೆ ಆಗಬೇಕಿದೆ. ಮಡಿವಾಳ ಮಾಚಿದೇವ ಜಯಂತಿ ಆಚರಣೆಗೆ ಸೀಮಿತವಾಗದೆ ಅವರ ಹಾಕಿಕೊಟ್ಟ ಹಾದಿಯಲ್ಲಿ ಅವರ ವಚನಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನಡೆದಾಗ ಮಾತ್ರ ಬೆಳೆಯಲು ಸಾಧ್ಯವೆಂದರು. ಗಂಟಿ ಮತ್ತೆ ಒಂದು ಮಡಿವಾಳರ ಧ್ವನಿ ಎಲ್ಲಾದರೂ ಕಲ್ಯಾಣ ಕರ್ನಾಟಕದಲ್ಲಿ, ಬಳ್ಳಾರಿಯಿಂದ ಶುರುವಾಗುತ್ತಿದೆ ಕಲ್ಯಾಣ ಕರ್ನಾಟಕ, ಆ ಒಂದು ಧ್ವನಿ ಏನಾದರೂ ಕೇಳ್ತಾ ಇದೆ ಅಂದ್ರೆ ಅದು ರಾಯಚೂರಲ್ಲಿ ಮಾತ್ರ ಕೇಳೋದಂತ ಇಡೀ ರಾಜ್ಯದ ಎಲ್ಲಾ ಕಡೆ ನಾನು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀನಿ. ನಮ್ಮ ಸಮುದಾಯದ್ದು ರಾಮಕೃಷ್ಣ ಆಶ್ರಮ, ಮಿಷನ್, ವಿವೇಕಾನಂದ ಕಾರ್ಯಕ್ರಮಗಳು ಎಲ್ಲ ಕಡೆ ಹೋದಾಗ ಅನೇಕ ಕಾರ್ಯಕ್ರಮಗಳನ್ನು ನೋಡಿದಾಗ ಮಡಿವಾಳರ ಏನಾದರೂ ಧ್ವನಿ ಇದೆ ಅಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಅದು ರಾಯಚೂರು ರಾಯಚೂರು ರಾಯಚೂರು. ರಾಯಚೂರಲ್ಲಿ ಏನಾದರೂ ಇನ್ವೈಟ್ ಮಾಡಿದ್ದಾರೆ ಅಂದ್ರೆ ಇಲ್ಲ ಅಂತ ಹೇಳೋ ಮನಸ್ಸು ಬರೋದಿಲ್ಲ. ಇಂಥ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಮಾತೆಯವರು ಅವರು ಸ್ವಲ್ಪ ಕೇಳಿಸ್ಕೋಬೇಕು. ಮಕ್ಕಳು ಒಂದು 15-20 ನಿಮಿಷ ಹಾಡನ್ನ ಕಟ್ಟಬೇಕು, ಸಮುದಾಯವನ್ನು ಬೆಳೆಸಬೇಕು, ಸಮುದಾಯ ಧ್ವನಿ ಆಗಬೇಕು ಅಂತ. ನಮ್ಮ ಸಮಾಜವನ್ನ ಸಮುದಾಯವನ್ನ ಕಟ್ಟಬೇಕಾಗಿದೆ. ನಮ್ಮ ಸಮಾಜವನ್ನ ಸಮುದಾಯವನ್ನ ಕಟ್ಟಬೇಕಾಗಿದೆ. ಆದರೆ ನಮ್ಮ ಸಮಾಜ ಸಮುದಾಯವನ್ನ ಯಾರು ಕಟ್ಟಬೇಕು? ನಮ್ಮ ಸಮಾಜವನ್ನ ಸಮುದಾಯವನ್ನ ಬೇರೆ ಸಮುದಾಯದವ್ರು ಬಂದು ಮಡಿವಾಳರು ನೀವೆಲ್ಲ ಒಗ್ಗಟ್ಟಾಗ್ರಿ, ನೀವು ಧ್ವನಿ ಆಗ್ರಿ, ನೀವು ಆರ್ಥಿಕವಾಗಿ ಸಬಲರಾಗ್ರಿ, ನೀವು ಶಿಕ್ಷಣವಂತರಾಗ್ರಿ ಅಂತ ಯಾರಾದ್ರೂ ಬಂದು ಕಟ್ಟಲಿಕ್ಕೆ ಸಾಧ್ಯ ಇದೆಯಾ? ಹಾಗಾದ್ರೆ ನಮ್ಮ ಸಮಾಜ ಮತ್ತು ಸಮುದಾಯವನ್ನು ಕಟ್ಟುವುದು ಇದು ಪರ ಸಮುದಾಯದ ಕೆಲಸವಲ್ಲ. ಹಾಗಾದರೆ ಈ ಸಮುದಾಯವನ್ನ ಯಾರು ಕಟ್ಟಬೇಕಾಗಿದೆ? ಕಟ್ಟಬೇಕಾದ್ರೆ ನಮ್ಮ ಹಿರಿಯರನ್ನ ನಾವು ನೆನೆಸ್ಬೇಕಾಗತ್ತೆ. ಯಾಕಂದ್ರೆ ಆ ಹಿರಿಯರು ಆಗಿಕೊಟ್ಟಂತ ಮಾರ್ಗದಲ್ಲಿ ಇವತ್ತು ನಡೀತಿದ್ದೀವಿ. ನಮ್ಮ ಹಿರಿಯರಂತ ಜಿ ಶಿವಮೂರ್ತಿ ಹಿರಿಯರು ಮತ್ತು ನಗರಸಭೆಯ 5 ಸಾರಿ ಮಾಜಿ ನಗರಸಭೆಯ ಸದಸ್ಯರಾಗಿ ಅವತ್ತಿನ ಕಾಲದಲ್ಲಿ ಒಂದು ಟಿ ಮಲ್ಲೇಶು, ಹುಷೇನಪ್ಪ, ಎಲ್ ವೆಂಕಟೇಶು ಮತ್ತು ಗಾಜಗಲ್ಪೇಟೆ ನರಸಪ್ಪ, ದುರ್ಗಪ್ಪ, ಅನೇಕ ಮತ್ತೆ ಚಲೋದಗಿರಿಯ ಅನೇಕ ಹಿರಿಯರನ್ನ ತೆಗೆದುಕೊಂಡು ಅವತ್ತು ಏನು ಸಂಘ ಅಂತಂದು ಸಮಾಜದ ಒಂದು ಸಂಘಟನೆಯಾಗಿ ಇವತ್ತೇನು ನಾವು ಇದು ಅಂತಂದರೆ ಆ ಎಲ್ಲ ಹಿರಿಯರನ್ನ ಇವತ್ತು ನೆನೆಸುವಂತ ನಾವು ಕೆಲಸ ಆಗಬೇಕು. ಅವತ್ತು ಅವರು ಸಮಾಜ ಕಟ್ಟ್ಯಾರಂತಂದು ನಾವು ಇವತ್ತು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಏನಾದರೂ ಯಶಸ್ವಿ ಆಗ್ಬೇಕಂತಂದ್ರೆ ನಾವೆಲ್ಲರೂ ಒಗ್ಗಟ್ಟಿನ ಮಂತ್ರ. ಯಾಕಂದ್ರೆ ನಮ್ಮ ಉಪನ್ಯಾಸಕರು ತಮ್ಮ ಒಂದು ಉಪನ್ಯಾಸಕದಲ್ಲಿ ಬಹಳ ವಿಸ್ತಾರವಾಗಿ ಬಹಳ ಸೂಕ್ಷ್ಮವಾಗಿ ಮನಮುಟ್ಟುವಂತೆ ಅವರು ನಮಗೆಲ್ಲರಿಗೆ ತಿಳಿಸಿಕೊಟ್ಟಿದ್ದಾರೆ. ಅವರು ಬಳ್ಳಾರಿಯಿಂದ ನಾವು ಆಗಮಿಸಿದ್ದಾರೆ. ನಾವು ಕೇಳಿಕೊಂಡ ಉಪನ್ಯಾಸಕರು ನಾವು ಬರಬೇಕು ಹೇಳ್ಕೊಡ್ಬೇಕಂದ್ರೆ ಬಹಳ ತುಂಬ ಹೃದಯದಿಂದ ಇಲ್ಲ ಬರ್ತೀರೋಣ ಅಂತಂದೇಳಿ ಬಂದು ತಮ್ಮ ಉಪನ್ಯಾಸಕದಲ್ಲಿ ನಮ್ಮ ಮಂಡ್ಯಗಳ ಪರಿಸ್ಥಿತಿ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ಮಾಡಗಿರಿ, ಸಮಾಜದ ಮುಖಂಡರಾದ ಜಂಬಣ್ಣ ಯಕ್ಲಾಸ್ಪುರ್, ಚೆನ್ನಪ್ಪ ಗೌಡ, ಹುಸೇನಪ್ಪ ಮಟ್ಮಾರಿ, ಜಿ ಶಿವಮೂರ್ತಿ, ಮುನಿಸ್ವಾಮಿ, ಪಿ ಮಲ್ಲೇಶ್, ವೆಂಕಟೇಶ್, ಜಿ ಸುರೇಶ್, ನರಸಪ್ಪ ಯಕ್ಲಾಸ್ಪುರ್, ಚಂದ್ರಪ್ಪ, ಮಂಜುಳಾ, ಅಮರೇಶ್, ಚಂದ್ರಶೇಖರ್ ಸೇರಿದಂತೆ ಅನೇಕರು ಇದ್ದರು. ಇತ್ತೀಚಿನ ಕಾಲಘಟ್ಟದಲ್ಲಿ ಕನ್ನಡ ಸಾಹಿತ್ಯ ಆದಿ ಬೇರೆಡೆ ಸಾಗುತ್ತಿದೆ. ಕನ್ನಡ ಕನಸುಗಳನ್ನು ಒಂದೆಡೆ ಸೇರುವ ಕೆಲಸ ಮಾಡಬೇಕಿದೆ. ಕನ್ನಡ ಓದುವುದು, ಮಾತನಾಡುವುದು ಕಡಿಮೆಯಾಗುತ್ತಿದೆ. ಕನ್ನಡ ಸಾಹಿತ್ಯವನ್ನು ನಮ್ಮ ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವಂತಹ ಚಿಂತನೆಯಾಗಬೇಕಿದೆ ಎಂದು ಹಿರಿಯ ಸಾಹಿತಿ ಶಾಶ್ವತಯ್ಯ ಸ್ವಾಮಿ ಮುಕ್ಕುಂದಿ ಮಠ ಹೇಳಿದರು. ನಗರದ ಕನ್ನಡ ಭವನ
ಆವರಣದಲ್ಲಿ ಭೀಮಾಬಾಯಿ ಭಗತ್ ರಾಜ್ ನಿಜಾಮಕಾರಿ ಪ್ರತಿಷ್ಠಾನ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಸಂಯುಕ್ತ ಆಶ್ರಯದಲ್ಲಿ ರಾಜಕಾರಣಿ ಚಿಂತಕರು ಬಿಟಿ ಲಲಿತಾ ನಾಯಕ್ ಅವರಿಗೆ ಪ್ರೇರಣಾ ಪ್ರಶಸ್ತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಭಗತ್ ರಾಜ್ ನಿಜಾಮಕಾರ್ ಅವರು ಅನೇಕ ವರ್ಷಗಳಿಂದ ಪ್ರೇರಣಾ ಪ್ರಶಸ್ತಿ ನೀಡುತ್ತಾ ಬಂದಿದ್ದಾರೆ. ಕನ್ನಡ ಸಾಹಿತ್ಯಕ್ಕೆ ಭಗತ್ ರಾಜ್ ನಿಜಾಮಕಾರ್ ಅವರು ಕೊಡುಗೆ ನೀಡಿದ್ದಾರೆ. ಕನ್ನಡ ಸಾಹಿತ್ಯವನ್ನ ಬೆಳೆಸಬೇಕು ಎನ್ನುವ ಅವರು ಇಳಿ ವಯಸ್ಸಿನಲ್ಲೂ ಆಸಕ್ತಿ ಕಡಿಮೆಯಾಗಿಲ್ಲ ಎಂದರು. ತಮ್ಮ ಪತ್ನಿಯ ಹೆಸರಿನಲ್ಲಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ವಿವಿಧ ರಂಗಗಳಲ್ಲಿ ಸೇವೆ ಸಲ್ಲಿಸಿದರಿಗೆ ಪ್ರೇರಣಾ ಪ್ರಶಸ್ತಿ ನೀಡುತ್ತಾ ಬಂದಿದ್ದಾರೆ. ಅವರ ಪ್ರೇರಣಾ ಪ್ರಶಸ್ತಿ ಮತ್ತೊಬ್ಬರಿಗೆ ಕನ್ನಡ ಸಾಹಿತ್ಯದ ಪ್ರೇರಣೆ ಹೆಚ್ಚಿಸಲಿದೆ ಎಂದರು. ಭಗತ್ ರಾಜ್ ನಿಜಾಮಕಾರ್ ಅವರು ಕನ್ನಡ ಸಾಹಿತ್ಯದಲ್ಲಿದ್ದ ಬಂಡಾಯ ಸಾಹಿತ್ಯದ ಬಗ್ಗೆ ತಮ್ಮ ಬರವಣಿಗೆ ಛಾಪು ಮೂಡಿಸಿದ್ದಾರೆ ಎಂದು ತಿಳಿಸಿದರು. ಡಾಕ್ಟರ್ ಸ್ವಾಮಿರಾವ್ ಕಲಬುರಗಿ ಮಾತನಾಡಿ, ಕನ್ನಡ ಸಾಹಿತ್ಯವನ್ನು ಸಮಾಜದಲ್ಲಿ ಬುನಾದಿಗೆ ಅಡಿಪಾಯದಂತೆ ಹಾಕಬೇಕಿದೆ. ಪ್ರೇರಣಾ ಪ್ರಶಸ್ತಿ ಹೆಸರೇ ಮತ್ತೊಬ್ಬರಿಗೆ ಪ್ರೇರಣೆ ನೀಡುವುದು. ಕನ್ನಡ ಸಾಹಿತ್ಯವು ಓದುಗರನ್ನು ಸೆಳೆಯುವಂತೆ ಮಾಡುವುದು. ಸಾಹಿತ್ಯ ಚಟುವಟಿಕೆಗಳು ಸಮಾಜಕ್ಕೆ ಉಪಕಾರಿಯಾಗುವಂತಹ ಕೆಲಸ ಆಗಬೇಕು ಎಂದರು. ಕನ್ನಡ ಸಾಹಿತ್ಯ ಎತ್ತ ಸಾಗುತ್ತಿದೆ, ಅರಿಯದಾಗಿದೆ. ಇಂದು ಜನರಿಗೆ ಕನ್ನಡ ಸಾಹಿತ್ಯ ಬೇಡವಾಗಿದೆ. ಇದು ಬಹುದೊಡ್ಡ ಯಕ್ಷಣ ಪ್ರಶ್ನೆಯಾಗಿದೆ. ಜನರು ಅಥವಾ ನಾವು ಹಾದಿ ತಪ್ಪುತ್ತದೆಯೋ ಉತ್ತರ ಕಂಡುಕೊಳ್ಳಬೇಕಿದೆ ಎಂದರು. ಜಾತಿ, ಧರ್ಮ, ಮತ, ಪಂಥ, ಪಂಗಡ ಮೀರಿ ಕನ್ನಡ ಕನಸುಗಳನ್ನು ಕಟ್ಟಬೇಕಿದೆ. ಸಾಹಿತ್ಯ ವೈಚಾರಿಕ ಚಿಂತನೆಗಳ ಮೂಲಕ ಕಟ್ಟಬೇಕಿದೆ. ಸಮಾಜದಲ್ಲಿ ಸಜ್ಜನರು ಸುಮ್ಮನಿದ್ದರೆ ದುರ್ಜನರು ಗರ್ಜಿಸುತ್ತಾರೆ. ಸಜ್ಜನರು ಸುಮ್ಮನಿರುವ ಬಗ್ಗೆ ಪ್ರಶ್ನೆ ಕಾಡುತ್ತಿದೆ. ಅನ್ಯಾಯ ಅನೀತಿಯನ್ನು ಪ್ರತಿಭಟಿಸುವ ಶಕ್ತಿಯನ್ನು ಕಳೆದುಕೊಳ್ಳುತ್ತಿವೆ. ರಾಜ್ಯದಲ್ಲಿ 17 ಪ್ರತಿಷ್ಠಾನ ಕೆಲಸ ಮಾಡುತ್ತಿವೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾತ್ರ 1 ಪ್ರತಿಷ್ಠಾನವಿಲ್ಲ. ವಿಜಯಪುರದಲ್ಲಿ 4, ಬೆಂಗಳೂರಿನಲ್ಲಿ 8, ಧಾರವಾಡದಲ್ಲಿ 6 ಪ್ರತಿಷ್ಠಾನಗಳಿಗೆ ಸರ್ಕಾರವೇ ಧನ ಸಹಾಯ ಮಾಡುತ್ತಿದೆ, ಕೆಲಸ ಮಾಡಲಾಗುತ್ತಿದೆ. ಈ ಭಾಗದಲ್ಲಿ ಮಾತ್ರ ಯಾವುದೇ ಪ್ರತಿಷ್ಠಾನಗಳಿಲ್ಲ. ಕಲ್ಯಾಣ ಕರ್ನಾಟಕದಲ್ಲಿ ಸಾಂಸ್ಕೃತಿಕ ಸಾಹಿತ್ಯ ಕ್ಷೇತ್ರವಾಗಿದೆ. ಶರಣರು, ಜೈನರು, ದಾಸರು ಬೀಡಾಗಿದೆ. ಈ ನಾಡಿಗೆ ರಾಜಕಾರಣಿಗಳು ದ್ರೋಹ ಮಾಡುತ್ತಿದ್ದಾರೆ. ನಮ್ಮ ಭಾಗದಲ್ಲಿ ಪ್ರತಿಷ್ಠಾನ ಮಾಡಲು ರಾಜಕಾರಣಿಗಳು ಹಿಂದೆ ಬಿದ್ದರೂ ಆಶ್ವಾಸನೆ ಭರವಸೆಗೆ ಮಾತ್ರ ಸೀಮಿತವಾಗಿದೆ ಎಂದರು. ಈ ವೇಳೆ ರಾಜಕಾರಣಿ ಚಿಂತಕರು ಬಿಟಿ ಲಲಿತಾ ನಾಯಕ್ ಅವರಿಗೆ ಪ್ರೇರಣಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಅಧ್ಯಕ್ಷತೆಯನ್ನು ಭಗತ್ ರಾಜ್ ನಿಜಾಮಕಾರಿ ವಹಿಸಿದ್ದರು. ಈ ಸಂದರ್ಭದಲ್ಲಿ ಬಾಬು ಭಂಡಾರಿಗಲ್, ಕಸಾಪ ತಾಲೂಕ್ ಅಧ್ಯಕ್ಷ ವೆಂಕಟೇಶ್ ಬೇವಿನಬೆಂಚಿ, ರಾವುತ್ ರಾವ್, ಬಶೀರ್ ಅಹಮದ್ ಹೊಸ್ಮನಿ, ಶಿವಶಂಕರ್ ನಿಜಾಮಕಾರಿ ಸೇರಿದಂತೆ ಅನೇಕರು ಇದ್ದರು. ಶ್ರೀ ಸವಿತಾ ಮಹರ್ಷಿ ಜಯಂತಿಯನ್ನು ಫೆಬ್ರವರಿ 4ರಂದು ಜಿಲ್ಲಾಡಳಿತ ಸಹಯೋಗದಲ್ಲಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಸವಿತಾ ಸಮಾಜ ನಗರ ಅಧ್ಯಕ್ಷ ವಿ ಗೋವಿಂದ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಿಗ್ಗೆ 8:30 ಗಂಟೆಗೆ ಗಾಂಧಿ ಚೌಕ್ ಹತ್ತಿರವಿರುವ ಶ್ರೀ ಸವಿತಾ ಮಹರ್ಷಿ ಭಾವಚಿತ್ರಕ್ಕೆ ಮಾಲಾರ್ಪಣೆ, ಪುಷ್ಪಾರ್ಚನೆ ನಡೆಯಲಿದೆ. ಅಲ್ಲಿಂದ ಭಾವಚಿತ್ರ ಮೆರವಣಿಗೆ ವಿವಿಧ ಕಲಾ ತಂಡಗಳೊಂದಿಗೆ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರಕ್ಕೆ ಆಗಮಿಸಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮವನ್ನು ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಡಾಕ್ಟರ್ ಶಿವರಾಜ್ ಪಾಟೀಲ್ ವಹಿಸಲಿದ್ದಾರೆ. ಜಿಲ್ಲೆ ಶಾಸಕರುಗಳು, ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದರು. 4/2 ಮಂಗಳವಾರದಂದು ಹಮ್ಮಿಕೊಳ್ಳಲಾಗಿದೆ. ಸವಿತಾ ಮಹರ್ಷಿ ಜಯಂತ್ಯೋತ್ಸವದಲ್ಲಿ ರಾಯಚೂರು ನಗರದ ಸವಿತಾ ಸಮಾಜರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ. ಹೋಬಳಿ ಮಟ್ಟದ, ತಾಲೂಕು ಮಟ್ಟದ, ಗ್ರಾಮಾಂತರ ಎಲ್ಲರೂ ಸೇರಿ ಭಾಗವಹಿಸಲಿದ್ದಾರೆ. ದಿನಾಂಕ 4 ಮಂಗಳವಾರದಂದು 8:30ಕ್ಕೆ ಗಾಂಧಿ ಸರ್ಕಲ್ನಲ್ಲಿರುವಂಥ ಸವಿತಾ ಮಹರ್ಷಿ ಸರ್ಕಲ್ನಲ್ಲಿ ಅವರು ಬೆಳಗ್ಗೆ 8:30ಕ್ಕೆ ಪೂಜಾ ಕಾರ್ಯಕ್ರಮ ಇರುತ್ತದೆ. ಅಲ್ಲಿಂದ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ಕಾರ್ಯಕ್ರಮಗಳೊಂದಿಗೆ ಜಂಬಲದಿನ್ನಿ ರಂಗಮಂದಿರವರೆಗೆ ಮೆರವಣಿಗೆ ಮುಖಾಂತರ ಹೋಗಲಿರುತ್ತದೆ. ಇದರಲ್ಲಿ ಕಾರ್ಯಕ್ರಮಕ್ಕೆ ಉದ್ಘಾಟನೆ ನನ್ನ ಶ್ರೀ ಶರಣ ಪ್ರಕಾಶ್ ಪಾಟೀಲ್ ಅವರು ಉಸ್ತುವಾರಿ ಸಚಿವರು ಉದ್ಘಾಟನೆಯಿದ್ದಾರೆ. ಅದೇ ರೀತಿ NS ಬೋಸವ ಸಚಿವರು, ಸಣ್ಣ ಮತ್ತು ಹೊರವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಅಧ್ಯಕ್ಷತೆ, ಸನ್ಮಾನ್ಯ ಶ್ರೀ ಎಂ ಅಧ್ಯಕ್ಷತೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಭಾಗವಹಿಸಿದ್ದಾರೆ. ತದನಂತರ ಅತಿಥಿಗಳಾಗಿ ಜಿ ಕುಮಾರ್ ನಾಯಕ್ ಲೋಕಸಭಾ ಸದಸ್ಯರು, ಎ ವಸಂತಕುಮಾರ್ ವಿಧಾನ ಪರಿಷತ್ ಸದಸ್ಯರು, ಎ ಪಾಪರೆಡ್ಡಿ ಮಾಜಿ ಶಾಸಕರು, ಎನ್ ಶಂಕರಪ್ಪ ಅವರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ನಮ್ಮ ಮಹಾನಗರ ಪಾಲಿಕೆ ಮೇಯರ್ ಆದ ನರಸಿಂಹ
ಸಮಾಜ ಜಿಲ್ಲಾಧ್ಯಕ್ಷ ವಿಜಯ್ ಭಾಸ್ಕರ್ ಇಟಗಿ ಮಾತನಾಡಿ, ಜಯಂತಿಯಲ್ಲಿ ವಿಶೇಷ ಉಪನ್ಯಾಸಕರಾಗಿ ಮಹಾದೇವಪ್ಪ ಇವರು ಆಗಮಿಸಲಿದ್ದಾರೆ. ಸಮಾಜ 5 ಜನ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದರು. ಉಪನ್ಯಾಸಕರು ಪದವಿ ಕಾಲೇಜಿನ ಉಪನ್ಯಾಸಕರು ಅವರು ನೀಡಲಿದ್ದಾರೆ. ಇದರ ಜೊತೆಗೆ ಸಮಾಜದಲ್ಲಿ ಕೆಲಸ ಮಾಡಿರುವಂಥ 5 ಜನರನ್ನು ಗುರುತಿಸಿ ಒಂದು ಇಲಾಖೆಯಿಂದ ಮತ್ತು ಸಹಿತ ಸಮಾಜದಿಂದ ಸನ್ಮಾನ ನಾವು ಹಮ್ಮಿಕೊಂಡಿದ್ದೀವಿ. ಯಾಕಂದರೆ ಸಮಾಜದ ಕೆಲಸ ಮಾಡುವಂಥವ್ರು ಮುಂದೆ ಬರ್ತಾ ಇಲ್ಲ, ಹಾಗೆ ಅವರನ್ನು ಗುರುತಿಸುವಂಥ ಕೆಲಸ ಸಮಾಜ ಕಡೆಯಿಂದ ಮಾಡಿ ಅವರ 5 ಜನಕ್ಕೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಕಳಕಳಿ ವಿನಂತಿ, ತಮ್ಮ ಮಾಧ್ಯಮ ಮೂಲಕ ಈ ಒಂದು ಜಯಂತಿಯ ಪ್ರಚಾರವನ್ನು ನೀಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ತಾವು ಕೂಡ ಪಾಲುದಾರರಾಗಬೇಕು ಅಂತೇಳಿ ಸಹಿತ ಸಮಾಜದ ಪರವಾಗಿ ನಮ್ಮನ್ನು ವಿನಂತಿಸಿಕೊಳ್ಳಬೇಕು. ತುಂಬ ಧನ್ಯವಾದ. ಈ ಸಂದರ್ಭದಲ್ಲಿ ಸುಮಾ ಅಶೋಕ್ ಗಸ್ತಿ, ಗಾಯತ್ರಿ, ಗೋಪಾಲ್, ವೆಂಕಟೇಶ್ ಸೇರಿ ಅನೇಕರು ಇದ್ದರು. ನಗರದ ಮಾವಿನಕೆರೆ ದಂಡೆಯಲ್ಲಿ ಸಸಿಗಳನ್ನು ನೆಟ್ಟು ಬೆಳೆಸಿದ್ದು ಅಭಿವೃದ್ಧಿ ಹೆಸರಿನಲ್ಲಿ ಗಿಡಗಳನ್ನು ನಾಶಪಡಿಸಿರುವುದು ಖಂಡನೀಯ ಎಂದು ಪರಿಸರ ಪ್ರೇಮಿ ಈರಣ್ಣ ಕೋಸಗಿ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮಾವಿನಕೆರೆ ದಂಡೆ ಖಾಸ್ ಬಾವಿ ದಂಡೆಯಲ್ಲಿ ಅನೇಕ ದಿನಗಳಿಂದ ಗಿಡಗಳನ್ನು ಬೆಳೆಸಲಾಗುತ್ತಿದೆ. ಆದರೆ ತ್ಯಾಜ್ಯ ಚೆಲ್ಲಿ ಜೆಸಿಬಿಗಳಿಂದ ಗಿಡಗಳನ್ನು ನಾಶಪಡಿಸಲಾಗಿದೆ. 100ಕ್ಕೂ ಹೆಚ್ಚು ಗಿಡಗಳನ್ನು ನಾಶಪಡಿಸಲಾಗಿದೆ. ಗಿಡ ನಾಶಪಡಿಸಬಹುದೇ ಹೊರತು ಬೆಳೆಯಲು ವರ್ಷಗಳೇ ಹಿಡಿಯುತ್ತವೆ. ಆದರೆ ಮಹಾನಗರ ಪಾಲಿಕೆ, ಅರಣ್ಯ ಹಾಗೂ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದರೂ ಯಾವುದೇ ಸ್ಪಂದನೆ ದೊರೆತಿಲ್ಲ. ಅಭಿವೃದ್ಧಿ ಹೆಸರಿನಲ್ಲಿ ಗಿಡಗಳನ್ನು ನಾಶಪಡಿಸಿರುವುದು ಖಂಡನೀಯವಾಗಿದೆ. ಇನ್ನು ಅನೇಕ ಗಿಡಗಳಿಂದ ನಾಶಪಡಿಸದೆ ರಕ್ಷಣೆ ಮಾಡಬೇಕು. ಇಲ್ಲದೆ ಹೋದಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಸಿದರು. ಜೆಸಿಬಿ ಮೂಲಕ ಸಮತಟ್ಟು ಮಾಡಿರುತ್ತಾರೆ ಮತ್ತು ಕೆರೆ ಜಾಗವನ್ನು ಒತ್ತುವರಿ ಮಾಡಲು ಪ್ರಯತ್ನಿಸುತ್ತಿರುತ್ತಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಅನೇಕ ಬಾರಿ ಜಿಲ್ಲಾಧಿಕಾರಿಗಳಲ್ಲಿ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಲ್ಲಿ ಮತ್ತು ನಗರಸಭೆ ಅಧಿಕಾರಿಗಳಿಗೆ ನಾನು ದೂರನ್ನು ನೀಡಿರುತ್ತೇನೆ ಮತ್ತು ಪತ್ರಿಕೆ ಮೂಲಕ ನಾನು ಪ್ರೆಸ್ ಮೀಟ್ನೂ ಸಹ ಮಾಡಿರುತ್ತೇನೆ. ಆದರೆ ಯಾವುದೇ ಕ್ರಮ ಕೈಗೊಳ್ಳದೆ ಬೇಜವಾಬ್ದಾರಿತನದಿಂದ ವರ್ತಿಸಿರುತ್ತಾರೆ ಅಧಿಕಾರಿಗಳು. ಆದ್ದರಿಂದ ನನಗೆ ಬಹಳ ಬೇಜಾರಾಗಿರುತ್ತದೆ. ಅದನ್ನು ಅಲ್ಲಿಗೆ ಬಿಡದೆ ನಾನು ನಿರಂತರವಾಗಿ ಮತ್ತೆ ಅದೇ ಜಾಗದಲ್ಲಿ ಮತ್ತೆ ಸಸಿಗಳನ್ನು ನೆಡುತ್ತಾ ಮತ್ತೆ ನೀರನ್ನು ಹಾಕಿ ಜಾಲಿ ಗಿಡಗಳನ್ನು ಕಟ್ಟಿ ಮುಳ್ಳು ಕಟ್ಟಿ ಅದನ್ನು ಸಂರಕ್ಷಣೆ ಮಾಡ್ತಾ ಬಂದಿದ್ದೇನೆ. ಆದರೂ ಸಹ ಗಿಡಗಳು ನಿರಂತರವಾಗಿ ನಾಶ ಮಾಡ್ತಾ ಇದ್ದಾರೆ. ಈಗ ಇತ್ತೀಚೆಗೆ ಕೆರೆಯ ಅಭಿವೃದ್ಧಿ ಕಾಮಗಾರಿಯನ್ನು ಸರ್ಕಾರದವರು ಹಮ್ಮಿಕೊಂಡಿರುತ್ತಾರೆ. ಇಲ್ಲಿ ಕಾಸಬಾವಿ ಹತ್ತಿರ ಪಾತಾಳ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ಕೆರೆಯ ಪಕ್ಕದಲ್ಲಿ ಅಂದರೆ ದಂಡೆಗೆ ನಾನು ಗಿಡಗಳನ್ನು ನೆಟ್ಟಿರುತ್ತೇನೆ. ಆ ಗಿಡಗಳನ್ನು ಕೆರೆ ಅಭಿವೃದ್ಧಿ ಕಾಮಗಾರಿ ಮಾಡುವ ನೆಪದಲ್ಲಿ ಗಿಡಗಳನ್ನು ನಾಶ ಮಾಡಿರುತ್ತಾರೆ. ಆಗ ನಾನು ಫಾರೆಸ್ಟ್ನವರಿಗೆ ಫೋನಿನ ಮೂಲಕ, ಸರ್ ಈ ಥರ ಗಿಡಗಳನ್ನು ನಾಶ ಮಾಡ್ತಾ ಇದ್ದಾರೆ, ನೀವು ಇದಕ್ಕೆ ಏನಾದರೂ ಕ್ರಮ ಕೈಗೊಳ್ಳಿ ಅಂತ ನಾನು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೆ. ಈ ಸಂದರ್ಭದಲ್ಲಿ ಈರಣ್ಣ, ಪಲ್ಲವಿ ಕೋಸಗಿ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಡಿವಾಳ ಮಾಚಿದೇವ ಜಯಂತಿ, ಗಣ್ಯರಿಂದ ಪುತ್ಥಳಿಗೆ ಮಾಲಾರ್ಪಣೆ. ಸಮಾಜಕ್ಕೆ ಮಡಿವಾಳ ಮಾಚಿದೇವ ಸಂದೇಶಗಳು ಮಾರ್ಗದರ್ಶಿ. ಶ್ರೀ ಶಾಂತಮಲ್ಲ ಶಿವಾಚಾರ್ಯರು. ನಗರದ ಅಭಿವೃದ್ಧಿ ಎಲ್ಲರೊಂದಿಗೆ ಚರ್ಚಿಸಿ ಮಾಸ್ಟರ್ ಪ್ಲಾನ್. ಮೂಲಭೂತ ಸೌಕರ್ಯ ಒದಗಿಸಲು ಮೊದಲ ಆದ್ಯತೆ. ಜೋಬಿನ್ ಮಹೋಪಾತ್ರ. ಮಡಿವಾಳ ಮಾಚಿದೇವ ಜಯಂತಿ, ಮಡಿವಾಳ ಸಮಾಜದ ಎಲ್ಲ ರಂಗಗಳಲ್ಲಿಯೂ ತೊಡಗಿಸಿಕೊಳ್ಳಬೇಕು. ಭೀಮರಾಯ್. ಒಳ ಮೀಸಲಾತಿ ವರ್ಗೀಕರಣಕ್ಕೆ ಕಾಂಗ್ರೆಸ್ ಆಡಳಿತ ವಿರುದ್ಧ ರಾಜ್ಯಗಳ ಹಿಂದೇಟು. ಫೆಬ್ರವರಿ 7ರಂದು ಹೈದರಾಬಾದ್ನಲ್ಲಿ 1 ಲಕ್ಷ ಟಮಟೆ ಚಳುವಳಿ. ನರಸಪ್ಪ ತಂಡೋರ್. ವಿಮಲಾಬಾಯಿ ನಿಜಾಮಕಾರಿ ಪ್ರತಿಷ್ಠಾನದಿಂದ ಪ್ರೇರಣಾ ಪ್ರಶಸ್ತಿ ಪ್ರದಾನ. ಕನ್ನಡ ಕನಸು ಒಂದೆಡೆ ಸೇರುವ ಕೆಲಸವಾಗಲಿ. ಶಾಶ್ವತಯ್ಯ ಸ್ವಾಮಿ. ಫೆಬ್ರವರಿ 4ರಂದು ಶ್ರೀ ಮಹರ್ಷಿ ಸವಿತಾ ಜಯಂತಿ. ಭಾವಚಿತ್ರ ಮೆರವಣಿಗೆ, ಉಪನ್ಯಾಸ ವಿ ಗೋವಿಂದ್.
ಮಾವಿನ ಕೆರೆ ಅಭಿವೃದ್ಧಿ ಹೆಸರಿನಲ್ಲಿ ನೂರಾರು ಗಿಡಗಳ ನಾಶ, ಕ್ರಮಕ್ಕೆ ಈರಣ್ಣ ಕೋಸಗಿ ಮನವಿ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.